ಹನುಮಂತು. ನಮ್ಮ ಉದ್ದೇಶ ಇರತಕ್ಕಂಥ ಜನರಲ್ಲಿ ಒಂದು ಭಯದ ವಾತಾವರಣ ಇದೆ. ಈ ಮೆಡಿಕಲ್ ಮಾಫಿಯಾ ಇವತ್ತು ಒಂದು ಇನ್ಸಿಡೆನ್ಸು ಇಲ್ಲಿ ಕಂಡು ಬರ್ತಾ ಇದೆ ಬಳ್ಳಾರಿಯಲ್ಲಿ. ಇದು ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಏನೇನಾಗಿದೆ ಅನಾಹುತಗಳು ಅನ್ನೋದು ಇನ್ನು ಮುಂದುವರೆದ ಭಾಗದಲ್ಲಿ ಮೀಡಿಯಾದಲ್ಲಿ ಬಂದೇ ಬರುತ್ತೆ. 10 ತಿಂಗಳಲ್ಲೇ 111 ನವಜಾತ ಶಿಶುಗಳು ಸಾವನ್ನಪ್ಪಿದ್ದಾರೆ ಈ ಆಸ್ಪತ್ರೆಗಳಲ್ಲಿ. ತಾಯಂದಿರು ಎಲ್ಲ ಕರ್ನಾಟಕದಲ್ಲಿ ಒಟ್ಟು ಇಲ್ಲ ರಾಜ್ಯದಲ್ಲಿ. ಅದರಿಂದ ಒಂದು ಕಡೆ ನಾವು ಇವತ್ತು ನಾನು ಜಿಲ್ಲಾಸ್ಪತ್ರೆಗೆ ಭೇಟಿ ಮಾಡಿ ಡಾಕ್ಟರ್ ಜೊತೆ ಸಂವಾದನ ಕೂಡ ನಾನು ಮಾಡಿದ್ದೀನಿ. ಅವರೆಲ್ಲರೂ ಹೇಳ್ತಾ ಇರೋವಂಥದ್ದು ಈ ಮೆಡಿಸಿನ್ ಕೊಟ್ಟ ಮೇಲೆ ಯಾವ IV ಕೊಟ್ಟ ಮೇಲೆ ಇಮಿಡಿಯೇಟಾಗಿ ಕ್ರಿಯಾಟಿನ್ ನಾರ್ಮಲಿ 1.3 ಇರಬೇಕು ಕ್ರಿಯಾಟಿನ್, ಅದು 2.5, 3, ಕೆಲವರಿಗೆಲ್ಲ 5 ಹೋಗಿದೆ ಕ್ರಿಯಾಟಿನ್. ಕೆಲವರಿಗೆ ಯೂರಿನೇ ಬಂದಿಲ್ಲ. ಅಂದರೆ ಅಷ್ಟು ಕಳಪೆ ಗುಣಮಟ್ಟದ ಕೆಮಿಕಲ್ ಇದು. ಔಷಧಿ ಅನ್ನೋಕ್ಕಾಗಲ್ಲ ಇದೊಂದು ಕೆಮಿಕಲ್, ಸಾಯಿಸುವ ಕೆಮಿಕಲ್ ಇದು, ಕೊಲೆ ಮಾಡುವಂಥ ಕೆಮಿಕಲ್ ಇದು. ಅದಾದಮೇಲೆ ಇಮಿಡಿಯೇಟಾಗಿ ನಾರ್ಮಲಿ ಲಿವರ್ ಫೇಲ್ಯೂರ್ ಆಗೋದು ಭಾಳ ಟೈಮ್ ತೊಗೊಳುತ್ತೆ. ಒಂದು ತಿಂಗಳು, 3 ತಿಂಗಳು, 1 ವರ್ಷ ಬೇಕು ಲಿವರ್ ಫೇಲ್ ಆಗಬೇಕಾದ್ರೆ. ಇದು ಈ ಮೆಡಿಸಿನ್ ಕೊಟ್ಟ ತಕ್ಷಣವೇ 2 ಗಂಟೆಯಲ್ಲಿ ಲಿವರ್ ಕೂಡ ಫೇಲ್ ಆಗ್ಬಿಟ್ಟಿದೆ. ಇಮಿಡಿಯೇಟಾಗಿ BP ಲೋ ಬಂದ್ಬಿಟ್ಟಿದೆ, ಹೈ ಅಲ್ಲ, ಲೋ ಬಂದ್ಬಿಟ್ಟಿದೆ, BP ಲೋ ಬಂದಿದೆ. ಅಂದರೆ ಎಂಟೈರ್ ಆರ್ಗನ್ ಮನುಷ್ಯನಲ್ಲಿ ಇರ್ತಕ್ಕಂಥ ಈ ಡಯಾಲಿಸಿಸ್ ಮಾಡೋವಂಥದ್ದು, ಮೇಂಟೈನ್ ಮಾಡೋವಂಥದ್ದು, ಇವೆಲ್ಲ ಆರ್ಗನ್ಸ್ ಏನಿದೆ, ಲಿವರು, ಕಿಡ್ನಿ, ಇವೆಲ್ಲನೂ ಕೂಡ ಇಮಿಡಿಯೇಟ್ 1 ಅವರಲ್ಲಿ ಫೇಲ್ಯೂರ್ ಆಗಿ ಇವತ್ತು ಅಮಾಯಕ ತಾಯಂದಿರು ಸತ್ತಿದ್ದಾರೆ. ಈ ಡ್ರಗ್ನ ಯಾರ ಇನ್ಫ್ಲೂಯೆನ್ಸ್ ಮೇಲೆ ಇಲ್ಲಿಗೆ ಬಂತು, ಕರ್ನಾಟಕಕ್ಕೆ ಬಂತು? ಯಾರ ಇನ್ಫ್ಲೂಯೆನ್ಸ್ ಮೇಲೆ ಬಂತು? ನನಗಿರೋವಂಥ ಮಾಹಿತಿ ಪ್ರಕಾರ, ನನಗೆ ಬೆಳಗ್ಗೆ ದಾಖಲೆಗಳನ್ನು ಕೆಲವರು ಕಳಿಸಿದ್ದಾರೆ. ಆ ದಾಖಲೆ ಪ್ರಕಾರ ಹಿಂದೆ ಇದ್ದಂಥ ಡ್ರಗ್ ಕಂಟ್ರೋಲರ್ 6 ತಿಂಗಳಿಂದನೇ ಹೇಳಿದ್ದಾರೆ, ಇದು ಡ್ರಗ್ಗು ಸರಿ ಇಲ್ಲ, ಈ ಕಂಪನಿ ಸರಿ ಇಲ್ಲ, ಈ ಮೆಡಿಸನ್ನ ತಗೊಬಾರ್ದು ಅಂತೇಳಿ 6 ತಿಂಗಳಿಂದನೇ ಡ್ರಗ್ ಕಂಟ್ರೋಲರ್ ಅವರು ಸೂಚನೆ ಕೊಟ್ಟಿದ್ದಾರೆ. ಎಲ್ಲರಿಗೂ ತಗೊಬಾರ್ದು ಅಂತ ಸರ್ಕಾರಕ್ಕೂ ವಿನಂತಿ ಮಾಡಿದ್ದಾರೆ. ಮತ್ತು ಈ ಡ್ರಗ್ಗು ಈಗ ಯಾರು ಡ್ರಗ್ ಕಂಟ್ರೋಲ್ ಸಸ್ಪೆಂಡ್ ಆಗಿದ್ದಾನಲ್ಲ, ಅವ್ನು ಬಂದು 2 ತಿಂಗಳಾಗೈತೆ ಸಸ್ಪೆಂಡ್ ಆಗಿರೋನು. ಈಗ ಬಂದು ಡ್ರಗ್ ಕಂಟ್ರೋಲ್ ಅವ್ನು ಬಂದೇ 2 ತಿಂಗಳಾಗಿದ್ದಾನೆ. ಹಿಂದೆ ಇದ್ದಂಥ ಡ್ರಗ್ ಕಂಟ್ರೋಲರ್ ಇದನ್ನು ಯೂಸ್ ಮಾಡಬಾರ್ದು ಅಂತ ಕೊಟ್ಟಿದ್ದಾನೆ. ಇಷ್ಟೆಲ್ಲ ಯೂಸ್ ಮಾಡಬಾರ್ದು ಅಂತಿದ್ರೂ ಕೂಡ ಯಾವ ಬಲಾಢ್ಯ ಕೈ, ಯಾವ ಕಾಣದ ಕೈ ಈ ಡ್ರಗ್ಗನ್ನೇ ತಗೊಬೇಕು ಅಂತೇಳಿ ಇನ್ಫ್ಲೂಯೆನ್ಸ್ ಮಾಡ್ತು. ಅದು ಇವತ್ತು ಭಾಳ ಮುಖ್ಯವಾದಂಥ ವಿಚಾರ. ಯಾರು ಇನ್ಫ್ಲೂಯೆನ್ಸ್ ಮಾಡಿದವರು ಇದೇ ಡ್ರಗ್ ತಗೊಬೇಕು ಅಂತೇಳಿ? ಇದನ್ನು ರೆಕಮೆಂಡ್ ಮಾಡಿದವರು ಯಾರು? ಹಿಂದೆ ಇದ್ದಂಥ KS MCL ನಿರ್ದೇಶಕ ಚಿದಾನಂದ್ ವಟಾರೆ, ಜನರಲ್ ಮ್ಯಾನೇಜರ್ ರಘುನಂದನ್ ಅವರು, ಹಿಂದೆ ಅಂದಿನ ಇದು ರೆಕಮೆಂಡ್ ಮಾಡಿದವರು ಚಿದಾನಂದ್ ವಟಾರೆ, ಜನರಲ್ ಮ್ಯಾನೇಜರ್ ರಘುನಂದನ್ ಅವರು, ಪರಿವೀಕ್ಷಕರಾದಂಥ ನಂದಿನಿ ಶೈಲಾವತಿ ಈ ಸಂಸ್ಥೆಗೆ ಸರಬರಾಜು ಮಾಡೋಕ್ಕೆ ಅನುಮತಿ ನೀಡಿದಂಥವ್ರು ಇವರು. ಅಧಿಕಾರಿಗಳು ಇವರೆಲ್ಲರೂ ಕೂಡ. ಹಿಂದೆ ಇದನ್ನು ಪರೀಕ್ಷೆ ಮಾಡಿದಾಗ 97 ಬ್ಯಾಚ್ಗಳಲ್ಲಿ ಒಂದೊಂದು ಬ್ಯಾಚ್, ಒಂದೊಂದು ಬ್ಯಾಚಲ್ಲೇ ಕಳಿಸೋದು. ಅದರಲ್ಲಿ 97 ಬ್ಯಾಚ್ಗಳಲ್ಲಿ, 97 ಬ್ಯಾಚ್ಗಳಲ್ಲಿ 23 ಬ್ಯಾಚ್ಗಳು ಆಲ್ಮೋಸ್ಟ್ ಆಲ್ 50%, 40 to 50% ಕಳಪೆ ಗುಣಮಟ್ಟದ್ದು ಎಂದು ವರದಿ ನೀಡಿತು. ಮೆಡಿಸಿನಲ್ಲಿ 1% ಏನಾನ ಹೆಚ್ಚು ಕಮ್ಮಿ ಇದ್ದರೂ ಕೂಡ
ರೋಗಿಗಳಿಗೆ ಅಪಾಯ. ಅಂಥದ್ರಲ್ಲಿ 40% ಔಷಧಿಗಳು ಕಳಪೆ ಅಂತೇಳಿ ಅವತ್ತಿ ಡ್ರಗ್ ಕಂಟ್ರೋಲರು ವರದಿ ಮಾಡಿದ್ದಾರೆ. ಇಷ್ಟು ವರದಿ ಆದಮೇಲೂ ಕೂಡ ಇದೇ ಡ್ರಗ್ ಬೇಕು ಅಂತ ಸರ್ಕಾರ ಯಾಕೆ ಪರ್ಚೇಸ್ ಮಾಡ್ತು? ಪರ್ಚೇಸ್ ಮಾಡೋದು ಸರ್ಕಾರ. ಯಾರ ಚಿತಾವಣಿ ಇದೆ ಇದರಲ್ಲಿ? ಸರ್ಕಾರದ ಚಿತಾವಣಿ ಇದು. ಸರ್ಕಾರದ ಚಿತಾವಣಿ ಇಲ್ದಿರ ಒಂದು ಕಳಪೆ ಡ್ರಗ್ ಅಂತ ಹೇಳಿ ಐಡೆಂಟಿಫೈ ಆದಮೇಲೂ ಕೂಡ ಈ ಡ್ರಗ್ಗನ್ನು ತೆಗೆದುಕೊಂಡಿದ್ದೀರಲ್ಲ, ಈ ಸಾವಿಗೆ ನ್ಯಾಯ ಯಾರು ಕೊಡ್ತೀರಾ? ಈ ಸಾವಿಗೆ ನ್ಯಾಯ ಕೊಡೋರು ಯಾರು? ನಾನು ಕೇಳ್ತಾ ಇದ್ದೀನಿ ಸರ್ಕಾರಕ್ಕೆ, ಈ ಸಾವಿಗೆ ನ್ಯಾಯ ಕೊಡಿ ಅಂತೀನಿ. ಯಾರೋ 2 ಲಕ್ಷ ರೂಪಾಯಿ ಏನೋ ಪರಿಹಾರ ಕೊಟ್ಟಿದ್ದೀನಿ ಅಂತಾರೆ. ಸರ್ಕಾರಕ್ಕೆ ಜೀವದ ಬೆಲೆ ಏನು ಅರ್ಥ ಆಗಲ್ವಾ? ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ? ಜೀವದ ಬೆಲೆನ ಅರ್ಥ ಮಾಡ್ಕೊಬೇಕಲ್ಲ. ನಿಮ್ಮ ಕಳಪೆ ಔಷಧಿಯಿಂದ ಸತ್ತಿರೋದು, ಬೇರೆ ಅನಾಹುತ ಅಲ್ಲ. ನಿಮ್ಮ ರಿಪೋರ್ಟ್ ನಾನು ನೋಡಿದ್ದೀನಿ, ಅಧಿಕಾರಿಗಳು ಕಳಿಸೋ ರಿಪೋರ್ಟ್ಗಳನ್ನು ಏನು ಅಂತ ನಾನು ನೋಡಿದ್ದೀನಿ. ಇಲ್ಲಿ ನೇರವಾಗಿ ಸರ್ಕಾರ ಈ ಕಳಪೆ ಗುಣಮಟ್ಟದ ಔಷಧಿಗಳನ್ನು ಪೂರೈಕೆ ಮಾಡಿ ಇವತ್ತು ಬಾಣಂತಿಯರ ಸಾವಿಗೆ ನೇರ ಕಾರಣಕರ್ತರು ಸರ್ಕಾರನೇ. ಈಗಾಗಲೇ ಮಾಧ್ಯಮದಲ್ಲಿ ಕಳೆದ 3 ದಿನದಿಂದ ಮಾಧ್ಯಮದಲ್ಲಿ ಬಂದಿರೋ ವರದಿ ಪೂರ್ತಿಯಾಗಿ ನಾನು ಓದಿದ್ದೀನಿ, ಎಲ್ಲ ಪತ್ರಿಕೆಯನ್ನು ಓದಿದ್ದೀನಿ, ಎಲ್ಲ ನ್ಯೂಸ್ ಚಾನಲನ್ನು ನೋಡಿದ್ದೀನಿ. ಎಲ್ಲರೂ ಟಾರ್ಗೆಟ್ ಮಾಡ್ತಾ ಇರೋದು ಕಳಪೆ ಔಷಧಿ. ಅದು ವೆಸ್ಟ್ ಬೆಂಗಾಲಿಂದ. ನಮ್ಮ ಜನಾರ್ದನ್ ರೆಡ್ಡಿ ಹೇಳ್ತಾ ಇದ್ರು, ಅದು ವೆಸ್ಟ್ ಬೆಂಗಾಲಲ್ಲೂ ತಯಾರಾಗಲ್ಲಂತೆ, ಅದು ಬಾಂಗ್ಲಾದೇಶಲ್ಲಿ ತಯಾರಾಗಿ ಇಲ್ಲಿ ಬಂದು ಸೀಲು ಸೈನ್ ಹೊಡೆದ್ಬಿಟ್ಟು ಈ ಕಡೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಜನಾರ್ದನ್ ರೆಡ್ಡಿ ಅವರು. ಅಂದರೆ ಅರ್ಥ ಮಾತಾಡ್ಬಿಡ್ತೀನಿ, ಮುಗಿಸ್ತೀನಿ. ಅರ್ಥ ಅಂದರೆ ಯಾವ ಒತ್ತಡದಲ್ಲಿ ಸರ್ಕಾರ ಮಂತ್ರಿಗಳು ಈ ಔಷಧಿಗೆ ಪರ್ಮಿಟ್ ಮಾಡಿದ್ರು? ನಾನು ಡಾಕ್ಟ್ರುಗಳನ್ನ ಎನ್ಕ್ವೈರಿ ಮಾಡಿದೆ, ನಾನು ನಿಮ್ಮ ಮಿಸ್ಟೇಕ್ ಅಲ್ವಾ ಅಂತ. ಅವರು ಕ್ಲಿಯರಾಗಿ ಹೇಳಿದ್ರು, ನಾವು ಪ್ರತಿದಿನವೂ ಸುಮಾರು 40ರಿಂದ 50 ಸರ್ಜರಿ ಮಾಡೇ ಮಾಡ್ತೀರಿ, ಅದಾಗಿಲ್ಲ. ಈ ಔಷಧಿ ಕೊಟ್ಟ ಮೇಲೇ ಅವರ ಆರ್ಗನ್ಸ್, ಕಿಡ್ನಿ, ಲಿವರ್, ಈ ಥರದ ಆರ್ಗನ್ಸ್ ಏನಿದೆ ಅದು ಫೇಲ್ಯೂರ್ ಆಗಿದೆ, ಅದರಿಂದ ಸಾವನ್ನಪ್ಪಿರೋದು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ರೋಗಿಗಳಿಗೆ ಅಪಾಯ. ಅಂಥದ್ರಲ್ಲಿ 40% ಔಷಧಿಗಳು ಕಳಪೆ ಅಂತೇಳಿ ಅವತ್ತಿ ಡ್ರಗ್ ಕಂಟ್ರೋಲರು ವರದಿ ಮಾಡಿದ್ದಾರೆ. ಇಷ್ಟು ವರದಿ ಆದಮೇಲೂ ಕೂಡ ಇದೇ ಡ್ರಗ್ ಬೇಕು ಅಂತ ಸರ್ಕಾರ ಯಾಕೆ ಪರ್ಚೇಸ್ ಮಾಡ್ತು? ಪರ್ಚೇಸ್ ಮಾಡೋದು ಸರ್ಕಾರ. ಯಾರ ಚಿತಾವಣಿ ಇದೆ ಇದರಲ್ಲಿ? ಸರ್ಕಾರದ ಚಿತಾವಣಿ ಇದು. ಸರ್ಕಾರದ ಚಿತಾವಣಿ ಇಲ್ದಿರ ಒಂದು ಕಳಪೆ ಡ್ರಗ್ ಅಂತ ಹೇಳಿ ಐಡೆಂಟಿಫೈ ಆದಮೇಲೂ ಕೂಡ ಈ ಡ್ರಗ್ಗನ್ನು ತೆಗೆದುಕೊಂಡಿದ್ದೀರಲ್ಲ, ಈ ಸಾವಿಗೆ ನ್ಯಾಯ ಯಾರು ಕೊಡ್ತೀರಾ? ಈ ಸಾವಿಗೆ ನ್ಯಾಯ ಕೊಡೋರು ಯಾರು? ನಾನು ಕೇಳ್ತಾ ಇದ್ದೀನಿ ಸರ್ಕಾರಕ್ಕೆ, ಈ ಸಾವಿಗೆ ನ್ಯಾಯ ಕೊಡಿ ಅಂತೀನಿ. ಯಾರೋ 2 ಲಕ್ಷ ರೂಪಾಯಿ ಏನೋ ಪರಿಹಾರ ಕೊಟ್ಟಿದ್ದೀನಿ ಅಂತಾರೆ. ಸರ್ಕಾರಕ್ಕೆ ಜೀವದ ಬೆಲೆ ಏನು ಅರ್ಥ ಆಗಲ್ವಾ?